ಎಲ್ಲರಿಗೂ ನಮಸ್ಕಾರ. ನಾವು ಹಿಂದಿನ ತರಗತಿಯಲ್ಲಿ ಸೆರೆ ಕಥೆಯನ್ನು ಚರ್ಚೆ ಮಾಡ್ತಾಯಿದ್ವಿ. ಅದನ್ನು ಇವತ್ತು ಆ, ಒಂದು ಕಥೆಯ ರೂಪದಲ್ಲೇ ನಾನು ಅದನ್ನು ಹೇಳ್ತೇನೆ. ಈಗಾಗಲೇ ಹೊನ್ನಪ್ಪಚಾರಿಯಿಂದ ಕರಗಸವನ್ನು ತೆಗೆದುಕೊಂಡ್ಬಂದು ಬರ್ಮಾಚಾರಿಯು ಮನೆಯ ಒಳಗಡೆ ಹೊಕ್ಕಿದ್ದಾನೆ. ಈಗ ಬಂದು ಈ ಕತ್ತಲೆಯಲ್ಲಿ ಸಿಕ್ಕಾಕೊಂಡ ನಂತರ ಈತನಿಗೆ ಒಂದು ರೀತಿ ಭಯ ಶುರುವಾಗಿದೆ. ಈಗ ಇಲ್ಲಿಂದ ಎಲ್ಲಾದರೂ ಹೊರಟೋಗೋಣ ಅಂತ ಆತನಿಗೆ ಅನ್ನಿಸ್ತಾ ಇದೆ. ಅಂದರೆ ತಾನು ಮನೆಯಿಂದ ಬಂದದ್ದರ ಉದ್ದೇಶನೇ ಬೇರೆ ಆಗಿತ್ತು. ಮನೆಯಿಂದ ಎಲ್ಲಾದರೂ ದೂರ ಹೋಗಬೇಕು ಅಂತ ಅಂದ್ಕೊಂಡ್ಬಂದಂತಹ ಈತ ಬಂದು ಹಳೆ ಮನೆಯಲ್ಲಿ ಸಿಕ್ಕಾಕೊಂಡಿರುವಂತಹದ್ದು ಈತನಿಗೆ ಮತ್ತಷ್ಟು ಬೇಸರ ತರ್ತಾ ಇದೆ. ಈಗ ಇಲ್ಲಿಂದ ಹೊರಟೋಗೋಣ ಅನ್ನುವಂತಹ ಯೋಚನೆ ಮಾಡ್ತಾ ಇದ್ದಾನೆ. ಆದರೆ ಮತ್ತೊಂದು ಸಮಸ್ಯೆಗೆ ಈತ ಸಿಕ್ಕಾಕ್ಕೊಳ್ತಾನೆ. ಕರಗಸವನ್ನು ತಗೊಂಬಂದಿದ್ದಾಗಿದೆ. ಧೈರ್ಯದಿಂದ ಮನೆಯನ್ನು ಹೊಕ್ಕಿದ್ದಾನೆ, ಮನೆಯ ಒಳಗಡೆ ಹೋಗಿದ್ದಾನೆ. ಈಗ ಏನಾದರೂ ಆ ಕದವನ್ನು, ಆ ಪಟ್ಟಿಗಳನ್ನು ಹೊಡೆಯದೆ ಮತ್ತೆ ವಾಪಸ್ ಹೋದರೆ ಅಲ್ಲೇ ಇರುವಂತಹ ದೇವಿನೂ ಕೂಡ ಮತ್ತೆ ಪ್ರಶ್ನೆ ಮಾಡ್ತಾಳೆ. ಆಕೆ ಆ ಪ್ರಶ್ನೆಗಳನ್ನು ಮತ್ತೆ ಉತ್ತರಿಸಲಾಗದೆ ಸುಮ್ಮನಿರಬೇಕಾಗುತ್ತದೆ. ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ತಾನು ಬಂದದ್ದರ ಉದ್ದೇಶವನ್ನು ಈಡೇರಿಸ್ಕೊಂಡೇ ಹೋಗಬೇಕು ಅನ್ನುವಂತಹ ಒಂದು ಕಾರಣದಿಂದ ಆ ಹೊನ್ನಪ್ಪಚಾರಿಯ ಮನೆಯಿಂದ ತಂದಂತಹ ಕರಗಸವನ್ನು ಮತ್ತೆ ವಾಪಸ್ಸು ಕೊಡುವಂತಹದ್ದು ಹೇಗೆ, ಮತ್ತು ಆತನಿಂದ ಕೆಲಸ ಆಗಿಲ್ಲ ಅಂತ ಹೇಳಿ ಆ ಕರಗಸವನ್ನು ಮತ್ತೆ ವಾಪಸ್ ತೊಗೊಂಬರೋದು ಹೇಗೆ, ಇದೆಲ್ಲವನ್ನು ಕೂಡ ಯೋಚನೆ ಮಾಡ್ತಾ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅಡುಗೆ ಮನೆಯಲ್ಲೇನು ಕುತ್ಕೊಂಡಿದ್ನೋ ಆ ಸ್ಟೂಲಿನ ಮೇಲೆ ಹಾಗೆಯೇ 1-2 ನಿಮಿಷಗಳ ಕಾಲ ಕುತ್ಕೊಳ್ತಾನೆ. ಸರಿ, ಈ ಹೊರಗಡೆ ಅಂತೂ ಈ ದೇವಿಯ ಬಳೆಗಳ ಶಬ್ದ, ಆಕೆಯ ಹೆಜ್ಜೆಗಳ ಸದ್ದು ಇದೆಲ್ಲವೂ ಕೂಡ ಕೇಳಿಸ್ತಾನೆ ಇತ್ತು. ಮತ್ತೆ ಯೋಚನೆ ಮಾಡ್ದ. ಈಗ ಕದಕ್ಕೆ ಪಟ್ಟಿಯನ್ನು ಹೊಡೆದುಬಿಟ್ಟು ಹೋಗುವಂತಹ ರೀತಿಯನ್ನು ಯೋಚನೆ ಮಾಡ್ದ. ಹೊರಗಡೆ ಹೋಗುವಂತಹ ಅವಶ್ಯಕತೆ ಇವನಿಗೆ ಮತ್ತೆ ಬಿತ್ತು. ಯಾಕಂತ ಹೇಳಿದ್ರೆ ಆ ರೀಪುಗಳು ಇರುವಂತಹದ್ದು ಹೊರಗಡೆಯ ಬಚ್ಚಲು ಮನೆ ಹತ್ತಿರ. ಯೋಚನೆ ಮಾಡ್ದ, ಈಗ ಮತ್ತೆ ನಾನು ಹೊರಗಡೆ ಹೋದರೆ ಆ ದೇವಿಯ ಕಣ್ಣಿಗೆ ಮತ್ತೆ ಬೀಳಬೇಕಾಗುತ್ತದೆ, ಆಕೆಗೆ ಮತ್ತೆ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ ಎಂದು ಯೋಚಿಸಿಕೊಂಡು ಮತ್ತೊಂದು ಸಮಸ್ಯೆಗೆ ಒಳಗಾದ. ಸರಿ, ಇಲ್ಲಿಗೆ ಯಾಕೆ ಬಂದಾದರೂ ಸಿಕ್ಕಾಕೊಂಡೋ, 1-2 ತಾಸು ಅಂಗಡಿಯಲ್ಲೇ ತಾನು ಇರಬಹುದಿತ್ತಲ್ವೇನೋ ಅಂತ ಯೋಚನೆಯನ್ನು ಕೂಡ ಮಾಡಿಕೊಳ್ತಾನೆ. ಇಷ್ಟಕ್ಕೂ ಆತನಿಗೆ ದೈವ ಅವನ ಕೈಯನ್ನು ಬಿಡಲಿಲ್ಲ. ಯಾಕಂತೇಳಿದ್ರೆ ಸ್ಟೂಲಿನಿಂದ ಎದ್ದು ಆ ಅಡುಗೆ ಮನೆಯ ಒಲೆಯ ಕಟ್ಟಿಗೆ ಹಾಕುವಂತಹ ಮೂಲೆಯಲ್ಲಿ ಹುಡುಕಾಡೋದಕ್ಕೆ ಶುರು ಮಾಡ್ದ. ಅಲ್ಲಿ ಒಂದು ದಪ್ಪ ಹಲಗೆಯ ತುಂಡೊಂದು ಕೈಗೆ ಹತ್ತಿತ್ತು. ಎಂದು ಅದನ್ನು ತೆಗೆದುಕೊಂಡ. ಈಗ ಯೋಚನೆ ಮಾಡ್ದ, ಇದನ್ನೇ 3 ಪಟ್ಟಿಗಳನ್ನಾಗಿ ಸೀಳಿ ಸಿದ್ಧಗೊಳಿಸಬಹುದಲ್ಲ ಅಂತ ವಿಚಾರ ಬಂದಿದ್ದೇ ಆತನ ತಲೆಯಲ್ಲಿ. ಎಷ್ಟು ಹುರುಪಿನಿಂದ ಹಲಗೆಯನ್ನು ಕೊಯ್ಯ ಹತ್ತಿದ ಎಂದರೆ, ಕೋಣೆಯ ಮಬ್ಬುಗತ್ತಲೆಯಲ್ಲಿ ಹಲಗೆಯ ದಪ್ಪ, ಉದ್ದ, ಅಗಲತೆಗಳು ಸ್ಪರ್ಶಗೋಚರವಾದವೇ ಹೊರತು ಕಟ್ಟಿಗೆಯ ಜಾತಿ ತಿಳಿಯಲಿಲ್ಲ. ಅವನು ಹೆಂಗೆ ಅದನ್ನು ಕೊಯ್ಯೋದಕ್ಕೆ ಶುರು ಮಾಡ್ದ ಅಂತೇಳಿದ್ರೆ, ಅದು ಎಷ್ಟು ದಪ್ಪ ಇದೆ, ಎಷ್ಟು ಅಗಲ ಇದೆ, ಅದೇನು ಕೂಡ ಆತನಿಗೆ ಸ್ಪರ್ಶದಿಂದ ಅರ್ಥ ಆಗ್ತಾಯಿತ್ತು ಅಷ್ಟೇ ವಿನಃ ಅದರ ಜಾತಿ ಯಾವುದು, ಯಾವ ಕೋಲದು ಅಥವಾ ಯಾವ ಪಟ್ಟಿಯದು ಅನ್ನುವಂಥದ್ದು, ಯಾವ ಹಲಗೆ ಅನ್ನುವಂಥದ್ದು ಆತನಿಗೆ ಗೊತ್ತಾಗಲೇ ಇಲ್ಲ. ಯಾವಾಗೋ ಗಣಪತಿಯ ಮಣೆ ಮಾಡಿಸೋದಕ್ಕೆ ಅಂತ, ಗಣಪತಿಗೆ ಆ ಮಣೆ ಮಾಡಿಸಲಾಗಿದ್ದಂತ ತಂದು ಇಟ್ಟಿದ್ದಂತಹ ಆ ಹಲಗೆಯನ್ನು ಹೊನ್ನಪ್ಪಚಾರಿ ಬಹಳ ದಿನಗಳಿಂದ ಬಳಸದೇ ಇಟ್ಟಂತಹ ಕರಗಸ ಇದೆಯೋ, ಆ ಕರಗಸ ಸುಲಭವಾಗಿ ಅದಕ್ಕೆ ಒಗ್ಗುವಂತೂ ಕೂಡ ಇರಲಿಲ್ಲ. ಆದರೂ ಕೂಡ ಬಹಳಷ್ಟು ಸಮಯವರೆಗೂ ಅವನೇನು ಮಾಡ್ತಾನೆ, ಆ ಕರಗಸದಿಂದ ಕೊಯ್ಯುತ್ತಾ ಹೋಗ್ತಾನೆ. ಸರಿ,
ಹೊರಗಡೆಯಿಂದ ದೇವಿಯು ಕೂಡ ಈತನನ್ನು ಕರೆದಿರ್ಬೋದು, ಆದರೆ ಈತನಿಗೆ ಆ ಶಬ್ದವೂ ಕೂಡ ಕೇಳಿಸಲಿಲ್ಲ. ಈ ಕರಗಸದ ಶಬ್ದದಲ್ಲಿ ಆಕೆಯ ಧ್ವನಿ ಕೂಡ ಕೇಳಿಸಲಿಲ್ಲ. ಸುಮಾರು ಹೊತ್ತಿನ ನಂತರ ಹುಸ್ಸಪ್ಪ ಎಂದು ಆ ಕೊಯ್ಯುವಂತಹ ಕೆಲಸವನ್ನು ಮುಗಿಸಿದ. ಆದರೆ ಆತನ ಉದ್ಗಾರದಲ್ಲಿ ತನಗಾದಂತಹ ದಣಿವಿನ ಅರಿವು ಎಳ್ಳಷ್ಟು ಇದ್ದಂತಿರಲಿಲ್ಲ. ಆತನಿಗೆ ಏನು ದಣಿವೇ ಆಗಲಿಲ್ಲವೇನೋ ಅಂತ ಅನಿಸ್ತಾ ಇತ್ತು. ಆ ಮಟ್ಟಿಗೆ ಆ ಕಟ್ಟಿಗೆಯನ್ನು ಅಥವಾ ಹಲಗೆಯನ್ನು ಕೊಯ್ದು ಹಾಕಿದ್ದ. ಸರಿ, ಕೊಯ್ದಂತಹ 3 ಪಟ್ಟಿಗಳಲ್ಲಿ ಒಂದು ಪಟ್ಟಿಯನ್ನು ತೆಗೆದುಕೊಂಡ. ಸೊ ಈಗ ಇಲ್ಲಿ ಅಡ್ಡಲಾಗಿ ಬಾಗಿಲಿಗೆ ಒಂದೊಂದೇ ಪಟ್ಟಿಯನ್ನು ಹೊಡೆದರೆ ಸೊ ಹೊನ್ನಪ್ಪಚಾರಿಯ ಕೈಗಳಿಗೆ ಪುರುಸತ್ತು ಸಿಗೋವರೆಗೂ ಕೂಡ ಇದು ಗಟ್ಟಿಯಾಗಿರುತ್ತೆ ಅಂತ ಯೋಚನೆ ಮಾಡಿಕೊಂಡ. ಹಾಗೆಯೇ ಹೊರಗಡೆಯಿಂದ ಆಕೆಯ ಅಂದರೆ ದೇವಿಯ ಕೆಮ್ಮುವ ಧ್ವನಿ ಅಥವಾ ಬಳೆಗಳ ಸದ್ದು ಕೇಳಿಸ್ತಾನೇ ಇತ್ತು. ಸರಿ, ಹೊರಗಡೆಯಿಂದ ಆಕೆ ಮತ್ತೆ ಮಾತಾಡೋದಕ್ಕೆ ಶುರು ಮಾಡಿದ್ಲು. ಏನು ದೀಪ ಹಚ್ಚುವಂಥ ಹೊತ್ತು ಹೀಗೆ ಏನು ಬಿಟ್ಟ ಮನೆಯನ್ನು ಹೊಕ್ಕು ಒಳಗೆ ಏನು ಮಾಡುತ್ತಿದ್ದಾರೋ ಈ ಭರಮಾಚಾರಿಯ ಧೈರ್ಯವಪ್ಪ ಅಂತ ಜೋರಾಗಿ ಮತ್ತೆ ಮಾತಾಡಿದ್ಲು. ಈ ಬಾರಿ ಭರಮಾಚಾರಿಗೆ ಸಿಟ್ಟು ಬರದೆ ಒಂದು ರೀತಿಯಾದಂಥ ವಿಲಕ್ಷಣವಾದಂಥ ಭಯ ಶುರುವಾಯಿತು. ಹೌದು, ತಾನು ಇನ್ನೂ ಮನೆಯ ಒಳಗಡೆನೇ ಇದ್ದೇನೆ, ಆದರೂ ಕೂಡ ಒಂದು ಕಡೆ ಈತನಿಗೆ ಸಮಾಧಾನ ಏನು ಅಂತಂದರೆ ತನ್ನ ಪಕ್ಕದಲ್ಲೇ ಹೊರಗಡೆ ಆದ್ರೂ ಪಕ್ಕದಲ್ಲೇ ದೇವಿ ಇದ್ದಾಳಲ್ಲ ಅನ್ನುವಂತಹ ಒಂದು ಸಮಾಧಾನ, ಒಂದು ಧೈರ್ಯ ಆತನಿಗೆ ಇತ್ತು. ಸರಿ, ಕೊಯ್ದಂತಹ ಹಲಗೆಯ 3 ಪಟ್ಟಿಗಳನ್ನು ಏನು ಮಾಡ್ದ ಅಂತ ಹೇಳಿದ್ರೆ ಜೋರಾಗಿ ಆ ಕದಕ್ಕೆ ಹೊಡಿತಾ ಹೋದ. ಅಡ್ಡಲಾಗಿ 3 ರೀಪುಗಳನ್ನು ಹೊಡಿತಾ ಹೋದ. ಸರಿ, ಆ ಹೊಡಿತಾ ಇರುವಂತಹ ಶಬ್ದವನ್ನು ಕೇಳಿಸ್ಕೊಂಡಂತಹ ಆ ಬೇಲಿಯಿಂದ ಆಚೆಯಿಂದ ಯಾರೋ ದೇವಿಯನ್ನು ಪ್ರಶ್ನೆ ಮಾಡಿದ್ರು. ಯಾರು ಇಷ್ಟೊತ್ತಿನಲ್ಲಿ ಹಳೆ ಮನೆ ಅಥವಾ ಬಿಟ್ಟ ಮನೆಯನ್ನು ಹೊಕ್ಕು ಏನು ಶಬ್ದವನ್ನು ಮಾಡ್ತಾಯಿದ್ರೆ, ಅಥವಾ ಯಾರು ಅಲ್ಲಿರುವಂತಹವರು ಅಂತ ಪ್ರಶ್ನೆ ಮಾಡಿದ್ರು. ಈ ಪ್ರಶ್ನೆಗೆ ಈ ದೇವಿ ಭರಮಾಚಾರಿ ಬಂದಿರು, ಮೊನ್ನೆ ಕದ ಮುರಿದು ದನ ಒಳ ಹೊಕ್ಕಿತ್ತಲ್ಲ, ಹಾಗೆಂದು ಸರಿ ಮಾಡಲಿಕ್ಕೆ ಬಂದಿರಬೇಕು ಅನ್ನುತ್ತಾ ಮತ್ತೆ ನಿಷ್ಕಾರಣವಾಗಿ ಖುಕ್ ಅಂತ ನಗ್ತಾಳೆ. ಈ ರೀತಿಯ ಅಧಿಕ ಪ್ರಸಂಗತನದಿಂದ ಭರಮಾಚಾರಿಗೆ ಮತ್ತಷ್ಟು ಕೋಪ ಬರುತ್ತೆ. ಆದರೆ ಕೋಪ ಬಂದ್ರೂ ಕೂಡ ಆಕೆಯನ್ನು ಪ್ರತಿಭಟಿಸುವಂತಹ ಧೈರ್ಯ ಮಾತ್ರ ಈ ಭರಮಾಚಾರಿಗೆ ಇರೋದೇ ಇಲ್ಲ. ಆಕೆ ಒಂದು ರೀತಿ ನಾಚಿಕೆ ಬಿಟ್ಟ ಹುಡುಗಿ ಅಂತ ಇವನು ಭಾವಿಸಿದ್ದ. ಮೊನ್ನೆ ನಡೆದಂಥ ಒಂದು ಸಂಗತಿಯನ್ನು ಕೂಡ ನೆನಪಿಸ್ಕೊಳ್ತಾನೆ. ಭರಮಾಚಾರಿ 1-2 ತಿಂಗಳ ಹಿಂದೆ ಸ್ನಾನದ ಹಂಡೆಗೆ ನೀರು ತರೋದಕ್ಕಂತ ಬಾವಿಗೆ ಹೋದಂಥ ಸಂದರ್ಭದಲ್ಲಿ ದೇವಿ ಆ ಬಾವಿ ಹತ್ತಿರ ಕಲ್ಲು ಮರಗಿನಲ್ಲಿ ನಿಂತು ನೀರಿನಲ್ಲಿ ನೆನೆಯಲು ಹಾಕಿದ್ದ ಅರಿವೆಗಳನ್ನು ಕಾಲಿನಿಂದ ಮೆಟ್ಟುತ್ತಾ ಇರ್ತಾಳೆ. ಒದ್ದೆಯಾಗಬಾರ್ದು ಅಂತ ಆಕೆ ಸೀರೆಯನ್ನು ಮೊಣಕಾಲಿಗಿಂತ ಬಹಳ ಮೇಲಕ್ಕೆತ್ತಿ ಗಟ್ಟಿಯಾಗಿ ಹಿಂದಕ್ಕೆ ಕಚ್ಚೆ ಕಟ್ಟಿರ್ತಾಳೆ. ದೇವಿಯನ್ನು ಅವನು ಆ ವೇಷದಲ್ಲಿ ಯಾವತ್ತೂ ಕೂಡ ನೋಡಿರೋದಿಲ್ಲ. ನುಣುಪಾದ ಮಾಂಸದ ಬೆತ್ತಲೆ ತೊಡೆಗಳನ್ನು ಆಶ್ಚರ್ಯಚಕಿತನಾಗಿ ಏನು ನೋಡ್ತಾ ಹಾಗೆ ನಿಂತು ಬಿಟ್ಟಿರ್ತಾನೆ. ಮತ್ತೆ ಎಚ್ಚರಗೊಂಡವನಂತೆ ಅದೇನು ಹಾಗೆ ನೋಡ್ತೀರಾ ಎಂದು ದೇವಿ ಕೇಳಿದ ಮೇಲೆ ದೇವಿ ಕೇಳ್ತಾಳೆ, ಅದೇನು ಹಂಗೆ ನೋಡ್ತಾ ಇದ್ದೀರಾ? ದೇವಿಯ ಈ ಪ್ರಶ್ನೆಗೆ ಶಂಕರಾರಾಯರ ಮನೆಯ ಅಡುಗೆ ಮನೆಯಿಂದ ಯಾರೋ ಒದಗಿ ಕೇಳಿದರು, ಯಾರ ಹತ್ತಿರ ಮಾತನಾಡ್ತಿದ್ದೀಯೇ ದೇವಿ? ಭರಮಾಚಾರಿ ಒಡೆದಿರು ಎನ್ನುತ್ತಿರುವಾಗ ಇವನು ದಮ್ಮಯ್ಯ ಎನ್ನುವಂತೆ ತನ್ನ ತುಟಿಯ ಮೇಲೆ ತಾನೇ ಕೈ ಇಟ್ಟುಕೊಂಡಾಗ ದೇವಿ ಖುಕ್ ಎಂದು ನಕ್ಕಿದಳು. ಇವಳು ದೇವಿಯ ಜೊತೆ ಮಾತಾಡಲೇ ಇಲ್ಲ. ಆದರೂ ಕೂಡ ತನ್ನಷ್ಟಕ್ಕೆ ತಾನೇ ಮಾತಾಡ್ಕೊಳ್ತಾ ಇರುವಂಥ ದೇವಿ ಆಕೆಯನ್ನು ಶಂಕರಾರಾಯರ ಮನೆಯಿಂದ ಯಾರೋ ಕೇಳಿದರೆ, ಯಾರ ಜೊತೆ ಮಾತಾಡ್ತಾ ಇದ್ದೀನಿ ನೀನು ಅಂದರೆ, ನಾನು
ಪರಮಾಚಾರ್ಯ ಹೊಡೆದಿರು ಅನ್ನೋರ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಈತನಿಗೆ ಮತ್ತಷ್ಟು ಧೈರ್ಯ ಅನ್ನುವಂತಹದ್ದು ಕುಸಿದು ಹೋಯಿತು. ತಾನು ತಮ್ಮಯ್ಯ ಅಂತೀನಿ, ನಿನ್ನ ಕಾಲು ಹಿಡ್ಕೊಳ್ತೀನಿ, ವಿಚಾರವನ್ನು ಹೇಳಬೇಡ ಅನ್ನುವ ರೀತಿಯಲ್ಲಿ ಅವನು ಭಯ ಪಡ್ತಾ ಇರ್ತಾನೆ. ಸೊ ಹೀಗೆ ಮತ್ತಷ್ಟು ಈತನ ಕೋಪ ಜಾಸ್ತಿಯಾಗಿ ಆ ಕದಕ್ಕೆ ಬೇಕಾದಂತಹ ಮೊಳೆಗಳನ್ನು ಅದಕ್ಕಿಂತ ಹೆಚ್ಚು ಮೊಳೆಗಳನ್ನು ಆ ಪಟ್ಟಿಯಲ್ಲಿ ಹೊಡಿತಾ ಹೋಗ್ತಾನೆ. ಅದು ಯಾವತ್ತೂ ಕೂಡ ತೆಗೆಯೋದಕ್ಕೆ ಆಗದೇ ಇರುವಂತಹ ನಿಟ್ಟಿನಲ್ಲಿ ಅಷ್ಟೊಂದು ಗಟ್ಟಿಯಾಗಿ ಆ ಮೊಳೆಗಳನ್ನು ಹೊಡೆದಿರ್ತಾನೆ. ಸೊ ಅಲ್ಲಿಗೆ ನಿಲ್ಲಿಸಿರೋಣ, ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ.